ಕನ್ನಡದಲ್ಲಿ ಈ IFWAG ಮಲ್ಲಿಕಾರ್ಜುನಯ್ಯನವರು ಮತ್ತು ಪ್ರಭಾನಂದ್ ಪಾಂಡೆ ಅವರ ನೇತೃತ್ವದಲ್ಲಿ ಮತ್ತು ತಿವಾರಿ ಅವರ ನೇತೃತ್ವದಲ್ಲಿ ನಾವು ಆಲ್ರೆಡಿ ತುಮಕೂರಲ್ಲಿ, ಕರ್ನಾಟಕದ ತುಮಕೂರಲ್ಲಿ ರಾಷ್ಟ್ರೀಯ ಸಮ್ಮೇಳನನ ಇತಿಹಾಸ ನಿರ್ಮಿಸಿ ಅಂತ ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಪಕ್ಕದ ತಾಲೂಕಾದಂಥ ತಿಪ್ಟೂರಿನಲ್ಲೂ ಸಹ ನಾವು ತುಂಬ ಚೆನ್ನಾಗಿ ಮಾಡಿ ಎಲ್ಲರಿಗೂ ಪ್ರಶಂಸೆಗೊಳಗಾದ್ವಿ. ಈ ಎಲ್ಲ ಮುಖ್ಯ ಕಾರಣಕ್ಕೆ ಪ್ರಮೋದ್ ಪಾಂಡೆ ಅವರು ಮತ್ತು ನಮ್ಮ BV ಮಲ್ಲಿಕಾರ್ಜುನ ಅವರ ಮಾರ್ಗದರ್ಶನ ನಮಗೆ ಅತ್ಯವಶ್ಯಕವಾಗಿ ಸಿಕ್ತು. ಆದರೆ ಈ ಮಾರ್ಗದರ್ಶನ ನಾವು ಇವತ್ತು ಏನು ಮದ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದೀವಿ, ಇದೂ ಸಹ ಅದೇ ಥರ ನಡೆಯುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಮತ್ತು ಇವರಿಬ್ಬರು ಇದ್ದರೆ ಒಂಥರ ಪತ್ರಕರ್ತರಿಗೆ ತುಂಬ ಬಲ ಬರುತ್ತೆ. ಹಾಗೆ ಆ ಪತ್ರಕರ್ತರು ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿಯಾಗಿರ್ತಾರೆ, ಎಲ್ಲರೂ ಒಂದು ಕಡೆ ನ್ಯಾಯ ಕೊಡಿಸ್ತಾರೆ ಇವರು. ಮತ್ತು ಯೂಟ್ಯೂಬ್ ಹಾಬಳಿ ಇವೆಲ್ಲ ಮಲ್ಲಿಕಾರ್ಜುನವರು ಇದು ಆಲ್ರೆಡಿ ಈಗ ಗಮನಕ್ಕೆ ತಂದರು. ಅಂಥದ್ದನ್ನೆಲ್ಲ ಪ್ರಮೋದ್ ಪಾಂಡೆ ಅವರು ಇವರೆಲ್ಲ ಸೇರಿಕೊಂಡು ಇದನ್ನು ಅವಾಯ್ಡ್ ಮಾಡಲಿ. ಮತ್ತು ಈ ಕಾರ್ಯಕ್ರಮ 76ನೇದು ಕಾರ್ಯಕ್ರಮ ಯಶಸ್ವಿ ಆಗಲಿ. ಮತ್ತು ಇನ್ನೊಂದು ಏನಪ್ಪ ಮುಖ್ಯವಾಗಿ ಅಂದರೆ ಇವರ ಮಾರ್ಗದರ್ಶಕರಾಗಿ, ಇವರ ಉತ್ತರಾಧಿಕಾರಿಗಳಾಗಿ ಒಳ್ಳೊಳ್ಳೆ ಇವರು ಪತ್ರಕರ್ತರನ್ನ ಇವರು ಬಿಟ್ಟು ಹೋಗಬೇಕು. ಯಾಕೆ ಅಂತಂದರೆ ಬರ್ತಾ 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 ಏಜ್ ಆಗ್ತಾ ಇರ್ತದೆ. ಜವಾಬ್ದಾರಿಗಳನ್ನು ಬೇರೆಯವರಿಗೆ ಹಂಚ್ಕೊಂಡು ಅವರಿಗೆ ಮಾರ್ಗದರ್ಶಕರಾಗಿ, ಬಟ್ ಜವಾಬ್ದಾರಿ ಅಂದರೆ ಅಧಿಕಾರ ಬಿಟ್ಕೊಡೋದಲ್ಲ, ಅವರಿಗೆ ಬೆಳೆಸಿ ಈಗಾಗಲೇ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಬೆಳೆಸ್ಕೊಟ್ರೆ ಇವರನ್ನು ಶಾಶ್ವತವಾಗಿ ಪತ್ರಕರ್ತರ ಕುಟುಂಬ ನೆನೆಸ್ಕೊಳ್ತದೆ. ಮತ್ತು ಆಲ್ ಇಂಡಿಯಾದಲ್ಲೂ ಇವರು ಆಗಲೇ ಜನಪ್ರಿಯತೆ ಗಳಿಸಿರೋದ್ರಿಂದ ಇದು ನಮಗೆಲ್ಲರಿಗೂ ಒಂದು ಪ್ರೇರಣೆ ಅಂತ ನಾನು ತಿಳ್ಕೊಳ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಂಥದ್ದು. ಈ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಕರ್ತರಿಗೆ ಬೇಕಾದಂಥ ಅಗತ್ಯಪೂರ್ವವಾದಂಥ ಶಕ್ತಿಯನ್ನು ಕೊಡುವ ದಿಸೆಯಲ್ಲಿ IFWAG ಕೆಲಸ ಮಾಡಲಿ ಅಂತ ಎಲ್ಲರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಮೋಹನ್ ಕುಮಾರ್ ಜೊತೆ ಮಾಲ್ತೇಶ್ ರಾಜ್, ETV ನ್ಯೂಸ್, ಚೆನ್ನೈ.